ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಧೃತರಾಷ್ಟ್ರನ ವಿಷಾದ ಮತ್ತೆ ಸಂಜಯನ ಆಕ್ಷೇಪಣೆ, ಈ ವಿಚಾರದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಹೇಳ್ತಾನೆ, ಸಂಜಯ, ಅಭಿಮನ್ಯು ಸತ್ತಿದ್ರಿಂದ ದುಃಖ ಮತ್ತೆ ಶೋಕದಲ್ಲಿ ಮುಳುಗಿರುವಂತ ಪಾಂಡವರು ಬೆಳಗಾದ ಮೇಲೆ ಏನು ಮಾಡಿದ್ರು, ಮತ್ತೆ ನನ್ನ ಪಕ್ಷದ ಯೋಧರಲ್ಲಿ ಯಾರ್ಯಾರು ಯುದ್ಧ ಮಾಡಿದ್ರು, ಅರ್ಜುನನ ಪರಾಕ್ರಮ ಗೊತ್ತಿದ್ರೂ ಕೂಡ ಅವನಿಗೆ ಅಪರಾಧ ಮಾಡಿದ್ರು. ಈ ಒಂದು ಸ್ಥಿತಿಯಲ್ಲಿ ಅವರು ಹೇಗೆ ನಿರ್ಭಯವಾಗಿದ್ರು? ಯಾವಾಗ ಭಗವಂತ ಶ್ರೀಕೃಷ್ಣ ಎಲ್ಲ ಜೀವಿಗಳ ಮೇಲೆ ದಯೆ ತೋರಿಸೋದಕ್ಕೆ ಕೌರವ ಮತ್ತೆ ಪಾಂಡವರಲ್ಲಿ ಸಂಧಿ ಮಾಡಿಸುವಂತ ಇಚ್ಛೆಯಿಂದ ಇಲ್ಲಿಗೆ ಬಂದಿದ್ರು, ಆಗ ನಾನು ಮೂರ್ಖ ದುರ್ಯೋಧನನಿಗೆ ಹೇಳಿದ್ದೆ, ಮಗನೇ, ವಾಸುದೇವ ಹೇಳದ ಹಾಗೇನೆ ಸಂಧಿ ಮಾಡ್ಕೊ, ಒಳ್ಳೆ ಅವಕಾಶ ಕೈಗೆ ಬಂದಿದೆ. ದುರ್ಯೋಧನ ಇದನ್ನ ಕಳ್ಕೋಬೇಡ ಅಂತನ್ಬಿಟ್ಟು ಶ್ರೀಕೃಷ್ಣ ನಿನ್ನ ಹಿತದ ಮಾತನ್ನೇ ಹೇಳ್ತಾ ಇದ್ದಾನೆ. ಸ್ವತಃ ಸಂಧಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇವರ ಮಾತನ್ನ ನೀನೇನಾದ್ರೂ ಕೇಳಲಿಲ್ಲ ಅಂತಂದ್ರೆ ಯುದ್ಧದಲ್ಲಿ ನಿನ್ನ ವಿಜಯ ಅಸಂಭವ ಅಂತೆಲ್ಲ ನಾನು ಹೇಳಿದ್ದೆ. ನೋಡಿ, ಎಲ್ಲ ನಾನು ಹೇಳಿದ್ದೀನಿ ಆ ದುರ್ಯೋಧನನಿಗೆ, ಆದ್ರೆ ಅವನಿಗೆ ಕೇಳಲೇ ಇಲ್ಲ. ಈಗ ಅರ್ಜುನ ಎಂಥ ಪರಾಕ್ರಮಶಾಲಿ ಅಂತ ಗೊತ್ತಿದ್ರೂ ಕೂಡ ಅವನಿಗೆ ಅಪರಾಧ ಮಾಡಿದ್ದಾರೆ. ಅಂದ್ರೆ ಏನು? ಅವನ ಮಗನನ್ನ ಕೊಂದಿದ್ದಾರೆ. ಈ ಒಂದು ಸ್ಥಿತಿಯಲ್ಲಿ ಅವನು ಎಂಥ ಪರಾಕ್ರಮಿಯಾಗಿ ಅಂತ ಗೊತ್ತಿದ್ರು ಕೂಡ ನಿರ್ಭಯರಾಗಿ ಹೇಗಿದ್ರು ನನ್ನ ಪಕ್ಷದ ಯೋಧರು ಅಂತನ್ಬಿಟ್ಟು ಕೇಳ್ತಾ ಇದ್ದಾನೆ. ಮತ್ತೆ ನಾನು ದುರ್ಯೋಧನನಿಗೆ ತುಂಬಾ ಅವನಿಗೆ ಒಪ್ಸೋದಕ್ಕೆ ಪ್ರಯತ್ನ ಮಾಡಿದೆ. ಯಾಕಂದ್ರೆ ಶ್ರೀಕೃಷ್ಣ ಇಬ್ಬರಿಗೂ ಒಳಿತಾಗ್ಲಿ ಅಂತನ್ಬಿಟ್ಟು ಸಂಧಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬಂದಿದ್ದ. ಆದ್ರೆ ದುರ್ಯೋಧನ ನನ್ನ ಮಾತನ್ನ ಕೇಳಲೇ ಇಲ್ಲ. ಅದನ್ನು ಹೇಳಿದ್ದೆ ನಾನು, ನೀನೇನಾದ್ರೂ ಸಂಧಿ ಮಾಡ್ಕೊಂಡಿಲ್ಲ ಅಂತಂದ್ರೆ, ನನ್ನ ಮಾತನ್ನೇನಾದ್ರೂ ಕೇಳಲಿಲ್ಲ ಅಥವಾ ಶ್ರೀಕೃಷ್ಣ ಹೇಳ್ದಾಗ ನೀನು ಕೇಳಲಿಲ್ಲ ಅಂತಂದ್ರೆ ನೀನು ಯುದ್ಧದಲ್ಲಿ ಗೆಲ್ಲೋದು ಸಂಭವನೇ ಇಲ್ಲ ಅಂತ ಕೂಡ ಹೇಳಿದ್ದೆ ಅಂತನ್ಬಿಟ್ಟು ಈಗ ಹೇಳ್ತಾ ಇದ್ದಾನೆ. ತನ್ನ ಮಗ ಮೊದಲು ತಪ್ಪು ಮಾಡಿದಾಗ್ಲೇ ಅವನು ಅದನ್ನ ತಿದ್ಲಿಲ್ಲ, ಮತ್ತೆ ತನ್ನ ಮಗ ಏನು ಹೇಳಿದ್ರು ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ. ಅದರಿಂದ ಅವನಿಗೇನಾಯ್ತು, ಆಮೇಲೆ ತನ್ನ ತಂದೆ ಏನಾದ್ರೂ ಹೇಳಲಿ ಅವನು ಹೇಳಿದ್ದೇ ನಡಿಬೇಕು, ಆ ರೀತಿ ಮಾಡ್ಕೊಂಡಿದ್ದ. ತಂದೆಯ ಮನಸ್ಸನ್ನ ಅವನು ಆ ರೀತಿ ಅವನು ಹೇಳ್ದಾಗ ಕೇಳೋ ಹಾಗೆ ಮಾಡ್ಕೊಂಡಿದ್ದ. ಈಗ ಹೇಳ್ತಾ ಇದ್ದಾನೆ ಇಲ್ಲಿ ಸಂಜಯನಿಗೆ, ನಾನು ಈ ಥರ ಎಲ್ಲ ಹೇಳಿದ್ದೆ ಅಂತನ್ಬಿಟ್ಟು. ಶ್ರೀಕೃಷ್ಣ ಕೂಡ ಸ್ವತಃ ಅನುನಯವಾಗಿ, ಅಂದ್ರೆ ತುಂಬಾನೇ ಬೇರೆ ಬೇರೆ ರೀತಿಯಲ್ಲಿ ಅವನಿಗೆ ಬೇಕಾದಷ್ಟು ಮಾತುಗಳನ್ನ ಹೇಳಿದ್ದ, ಆದ್ರೆ ಅವನು ಸ್ವೀಕರಿಸ್ಲಿಲ್ಲ. ಅನ್ಯಾಯದ ಆಶ್ರಯವನ್ನ ತಗೊಂಡಿರೋ ಕಾರಣ ನಮ್ಮ ಯಾವ ಮಾತು ಅವನಿಗೆ ಸರಿ ಅಂತಾನೆ ಅನ್ನಿಸ್ಲಿಲ್ಲ. ಅವನ ದುರ್ಬುದ್ಧಿ ಕಾಲದ ವಶೀಭೂತವಾಗಿದ್ರಿಂದ ಅದಕ್ಕೋಸ್ಕರ ಅವನು ನನ್ನ ಅವಹೇಳನವನ್ನ ಮಾಡಿ, ಅಂದ್ರೆ ನನ್ನ ಮಾತನ್ನ ಕೇಳದೆ ನನಗೆ ಅವಮಾನ ಮಾಡಿ, ನಾನು ಹೇಳಿದಂತಹ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡಿ ಅಂತ ಅರ್ಥ. ಕೇವಲ ಅವನೇನ್ ಮಾಡ್ದ ಅಂದ್ರೆ ಕರ್ಣ ಮತ್ತೆ ದುಶ್ಯಾಸನ ಹೇಳಿದ್ನಲ್ಲ ಆ ಮಾತನ್ನ ಮಾತ್ರ ಕೇಳಿಸ್ಕೊಂಡ. ಯಾವ ಜೂಜನ್ನ ಆಡಿದ್ನೋ, ಅಂದ್ರೆ ಅವ್ರ ಮಾತನ್ನೆಲ್ಲ ಕೇಳಿ ಅವನಿಂಥ ಕೆಲಸ ಎಲ್ಲ ಮಾಡಿದಾನೆ. ಅವನ್ ಜೂಜ್ ಆಡದ್ನಲ್ಲ ಅದಕ್ಕೆ ನನ್ನ ಸಮ್ಮತಿ ಕೂಡ ಇರಲಿಲ್ಲ. ಅಂದ್ರೆ ಅದು ಆಡೋದು ನನಗೂ ಇಷ್ಟ ಇರಲಿಲ್ಲ. ವಿದುರ, ಭೀಷ್ಮ, ಶಲ್ಯ, ಭೂರಿಶ್ರವ, ಪುರುಮಿತ್ರ, ಜಯ, ಅಶ್ವತ್ಥಾಮ, ಕೃಪ ಮತ್ತೆ ದ್ರೋಣ ಇವರು ಕೂಡ ಜೂಜನ್ನ ಆಡೋದಕ್ಕೆ ಅವನಿಗೆ ಬಿಡೋದಕ್ಕೆ ಇಷ್ಟಪಟ್ಟಿರ್ಲಿಲ್ಲ. ಆದ್ರೂ ಅವನು ಆ ರೀತಿ ನಡ್ಕೊಂಡ. ನನ್ನ ಮಗ ಏನಾದ್ರೂ ಎಲ್ರೂ ಹೇಳದ ಹಾಗೆ ನಡ್ಕೊಂಡಿದ್ದಿದ್ರೆ ನನ್ನ ಜಾತಿಯವರ ಸೋದರರು, ಮಿತ್ರರು, ಸುಹೃದಿಯರು ಎಲ್ಲರ ಜೊತೆ, ಅಂದ್ರೆ ಈಗ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಕುಲದವರಾಗಿರ್ಬೋದು, ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು ಇವರೆಲ್ಲರೂ ಚೆನ್ನಾಗಿರ್ಬೇಕಲ್ವಾ. ಈಗ ಇವನೇನಾದ್ರೂ ನಾವೆಲ್ಲ ಹೇಳಿರೋರ ಥರ ನಡ್ಕೊಂಡಿದ್ದಿದ್ರೆ ನಮ್ಗಳೆಲ್ಲರ ಜೊತೆ ಅವನು ಚಿರಕಾಲದ ತನಕ ಸುಖವಾಗಿ ಜೀವನ ನಡೆಸ್ತಾ ಇದ್ದ. ನಾನು ಕೂಡ ಇದನ್ನೇ ಹೇಳಿದ್ದೆ. ಪಾಂಡವರು ತುಂಬಾ ಸರಳ ಸ್ವಭಾವ ಮತ್ತೆ ಮಧುರ ಭಾಷೆಗಳು, ತುಂಬಾ ಮಧುರವಾಗಿ ಮಾತಾಡುವಂಥವ್ರು, ಸೋದರ ಬಂಧುಗಳ ಒಳಿತನ್ನ ಚಿಂತನೆ ಮಾಡುವಂಥವ್ರು, ಕುಲೀನರು, ಗೌರವಾನ್ವಿತರು ಮತ್ತೆ ಬುದ್ಧಿವಂತರಾಗಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಖಂಡಿತವಾಗ್ಲೂ ಕೂಡ ಸುಖ ಸಿಗತ್ತೆ. ಧರ್ಮದ ಪಾಲನೆ ಮಾಡುವಂತ ಮನುಷ್ಯನಿಗೆ ಸದಾ ಮತ್ತೆ ಎಲ್ಲಾ ಕಡೆ ಸುಖಾನೇ ಸಿಗತ್ತೆ. ಸತ್ತ ಮೇಲೆ ಅವನಿಗೆ ಕಲ್ಯಾಣ ಮತ್ತೆ ಆನಂದದ ಪ್ರಾಪ್ತಿಯಾಗತ್ತೆ. ಪಾಂಡವರು ಪೃಥ್ವಿಯ ರಾಜ್ಯವನ್ನ ಭೋಗಿಸೋದಕ್ಕೆ ಯೋಗ್ಯರಾಗಿದ್ದಾರೆ. ಅದನ್ನ ಪಡೆಯೋದಕ್ಕೆ ಶಕ್ತಿ ಕೂಡ ಇದೆ ಅವರಲ್ಲಿ.
ಪಾಂಡವರು ಏನನ್ನ ಹೇಳ್ತಾರೋ ಹಾಗೆ ಮಾಡ್ತಾರೆ. ಅಂದ್ರೆ ಹೇಳೋದೊಂದು ಮಾಡೋದೊಂದು ಅಂತ ಅಲ್ಲ. ಅವರು ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ. ಅವರು ಸದಾ ಧರ್ಮ ಮಾರ್ಗದಲ್ಲಿ ಸ್ಥಿತರಾಗಿರ್ತಾರೆ. ಶಲ್ಯ, ಸೋಮದತ್ತ, ಭೀಷ್ಮ, ದ್ರೋಣ, ವಿಕರ್ಣ, ಬಾಹ್ಲಿಕ, ಕೃಪ ಮತ್ತೆ ಇನ್ನೂ ಬೇಕಾದಷ್ಟು ಜನ ಹಿರಿಯರು, ವೃದ್ಧರು ಅವರ ಹಿತದ ಬಗ್ಗೆ ಏನಾದ್ರೂ ಹೇಳಿದ್ರೆ ಅದನ್ನ ಪಾಂಡವರು ಖಂಡಿತವಾಗ್ಲೂ ಕೂಡ ಒಪ್ಕೊಳ್ತಾ ಇದ್ರು. ಶ್ರೀಕೃಷ್ಣ ಯಾವತ್ತೂ ಕೂಡ ಧರ್ಮವನ್ನ ಬಿಡೋದಿಲ್ಲ. ಮತ್ತೆ ಪಾಂಡವರು ಶ್ರೀಕೃಷ್ಣನ ಅನುಯಾಯಿಗಳಾಗಿದ್ದಾರೆ. ನಾನೇನಾದ್ರೂ ಧರ್ಮದಿಂದ ಕೂಡಿದಂತ ವಚನಗಳನ್ನ ಕೇಳಿದ್ದೇ ಆದ್ರೆ ಅದನ್ನೂ ಕೂಡ ಅವರು ಅಲ್ಲಗಳಿತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಪಾಂಡವರು ಧರ್ಮಾತ್ಮರು. ಈಗ ನಾನು ಹೀಗೆ ಮಾಡಿ ಅಂತ ಏನಾದ್ರೂ ಧರ್ಮದಿಂದ ಕೂಡಿರುವಂತ ಅಂದ್ರೆ ಅಲ್ಲಿ ಅಧರ್ಮ ಇದ್ರೆ ಅವ್ರು ಒಪ್ಕೊಳ್ಳಲ್ಲ. ಆದ್ರೆ ಧರ್ಮದಿಂದ ನಾನೇನಾದ್ರೂ ಆ ರೀತಿಯ ಮಾತುಗಳನ್ನೇನಾದ್ರೂ ಕೇಳಿದ್ದೇ ಆಗಿದ್ರೆ ಹಿಂಗ್ ಮಾಡಿ ಅಂದ್ರೆ ಅದನ್ನು ಕೂಡ ಅವ್ರು ಮಾಡ್ತಾ ಇದ್ರು. ಅಂಥ ಧರ್ಮಾತ್ಮರು ಪಾಂಡವರು ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.